ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರುತಿ. ಸೊ ಇವತ್ತು ಒಂದು ಕ್ಲೀನಿಂಗ್ ರೊಟೀನ್ ವ್ಲಾಗನ್ನು ಮಾಡೋಣ ಅಂತ ಅಂದ್ಬಿಟ್ಟು, ಆ್ಯಕ್ಚುಲಿ ತುಂಬ ಜನ ನಾನು ಕೇಳ್ತಾ ಇರ್ತೀರಾ, ಹೇಗೆ ಮೇಂಟೈನ್ ಮಾಡ್ತೀರಾ ನಿಮ್ಮ ಮನೇನ, ಇಷ್ಟು ದೊಡ್ಡ ಮನೆ, ಯಾರಾದರೂ ವರ್ಕರ್ಸ್ ಇದ್ದಾರಾ ಏನು ಅಂತ ಎಲ್ಲ ಕೇಳ್ತಾನೆ ಇರ್ತೀರಾ. ಹಾಗೆ ಮನೆಗೆ ಬಂದವರು ಕೂಡ ಫಸ್ಟ್ ಕೇಳೋದು, ಕೆಲ್ಸಕ್ಕೆ ಬರ್ತಾರಾ, ಎಷ್ಟು ಜನ ಬರ್ತಾರೆ, ಹೇಗೆ ಮೇಂಟೈನ್ ಮಾಡ್ತೀಯಾ, ಇದನ್ನೇ ಕೇಳ್ತಾ ಇರ್ತಾರೆ. ಬಟ್ ನಮ್ಮ ಮನೆಗೆ ಯಾರು ಕೂಡ ಕೆಲಸದವ್ರು ಬರಲ್ಲ, ನಾನೇ ನಮ್ಮ ಮನೆ ಕೆಲಸದವಳು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೆ ಕೆಲಸದಲ್ಲಿ ನಾವು ಇನ್ವಾಲ್ವ್ ಆಗೋದು ತಪ್ಪು ಅಂತ ಹೇಳಲ್ಲ. ನಮ್ಮ ಮನೆ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಕ್ಚುಲಿ ನಮ್ಮ ಕೆಲಸಗಳನ್ನ ನಾವು ಮಾಡಿಕೊಂಡ್ರೆ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಕೆಲಸಕ್ಕೆ ಇಟ್ಕೊಂಡಿರೋರ್ದೆಲ್ಲ ತಪ್ಪು ಅಂತಲ್ಲ, ಅವ್ರ ಕೈಯಲ್ಲಿ ಆಗದೆ ಇರ್ಬೋದು, ಅವ್ರಿಗೇನೋ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಅವ್ರಿಗೆ ಕೆಲಸ ಜಾಸ್ತಿ ಇರ್ಬೋದು, ಆಫೀಸ್ಗಳಿಗೆ ಹೋಗುವಂಥವ್ರು ಇರ್ಬೋದು, ಅಥವಾ ಮನೇಲಿ ಮಕ್ಕಳಿರೋವಂಥವ್ರು ಇರ್ಬೋದು, ಅಥವಾ ಈ ರೀತಿ ಪ್ರಾಬ್ಲಮ್ಗಳಿದ್ದಾಗ ಇಟ್ಕೊಂಡ್ರೆ ತಪ್ಪಿಲ್ಲ. ಸೊ ಕೆಲಸದವ್ರನ್ನ ಇಟ್ಕೊಳ್ಳೋದ್ರಿಂದ ಒಂದು ಫ್ಯಾಮಿಲಿಗೂ ಕೂಡ ನಾವು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಬಟ್ ನನ್ನ ಕೆಲಸನ ನಾನೇ ಮಾಡ್ಕೊಳ್ಳೋದು ನನಗಿಷ್ಟ. ಸೊ ಅದಕ್ಕೆ ಹಾಗಂತ ಕೆಲಸವ್ರನ್ನ ಇಟ್ಕೊಂಡ್ರವ್ರು ತಪ್ಪು ಅಂತ ನಾನು ಹೇಳಲ್ಲ ಯಾವುದೇ ಕಾರಣಕ್ಕೂ. ಅವ್ರಿಗೆ ಕಷ್ಟ ಆಗ್ತಿದೆ ಅಂದಾಗ ಕೆಲಸದವ್ರು ಇಟ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ನನಗೆ ನಮ್ಮನೆ ಕೆಲಸ ತುಂಬ ಕಷ್ಟ ಅಂತ ಅಂದರೂ ಪರವಾಗಿಲ್ಲ, ಇಷ್ಟಪಟ್ಟು ಮಾಡ್ತೀನಿ, ಅದಕ್ಕೆ ನನಗೆ ಕಷ್ಟ ಅಂತ ಅನಿಸಲ್ಲ. ಸೊ ನಾನು ಹೇಗೆ ಮಾಡ್ಕೋತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನಗೆ ಹಸ್ಬೆಂಡು ಮಗ ಇಬ್ಬರು ಕೂಡ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಕೆಲಸ ಈಸಿ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ನಾನು ಯಾವ ರೀತಿ ನಮ್ಮ ಮನೇನ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನ ಇವತ್ತು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆ, ಅಂದರೆ ಮನೆ ಗುಡಿಸಿ ಒರೆಸಿ ಮಾಡ್ಕೊಳ್ಳೋಕ್ಕೂ ಮುಂಚೆ ಸೋಫಾನ ಕ್ಲೀನ್ ಮಾಡ್ಕೊಡ್ತೀನಿ. ಮೇಯ್ನ್ ನನಗೆ ಫಸ್ಟು ಸೋಫಾ ಎಲ್ಲ ಓದ್ರಿ, ಆ ಬಟ್ಟೆನೆಲ್ಲ ನೀಟಾಗಿ ಸೋಫಾ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಸೋಫಾ ಬಟ್ಟೆ ಹಾಕ್ಬಿಟ್ರೆ ಒಂದು ಕ್ಲೀನಾಗಿರುತ್ತೆ. ಆಮೇಲೆ ಕಸ ಗುಡಿಸ್ಬೋದು. ಸೋಫಾ ಮೇಲೆ ಮಕ್ಕೂ ಇರೋದ್ರಿಂದ ಏನಾದರೂ ಒಂದು ಹಾಕಿರ್ತಾನೆ, ಎಲ್ಲರೂ ತಿಂದಾಗೆಲ್ಲ ಚೆಲ್ಲಿರ್ತಾರದಿರ್ಬೋದು, ಅಥವಾ ಕೂತ್ಕೊಂಡು ಹೋಮ್ವರ್ಕ್ ಮಾಡುವಾಗ ಪೆನ್ಸಿಲ್ ಶಾರ್ಪ್ ಮಾಡಿದಾಗ ಎಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು ಕೂಡ ಬಿದ್ದಿರುತ್ತೆ. ಸೊ ಸೋಫಾ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೀಗೆ ನಾನು ಆ್ಯಕ್ಚುಲಿ ಇವತ್ತು ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನು ಸಂಜೆ ಮಾಡ್ತಾಯಿನಿ. ಬೆಳಗ್ಗೆ ಏನೂ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಸೊ ನೀವು ಆಲ್ರೆಡಿ ನನ್ನ ಲಾಸ್ಟ್ ವಿಡಿಯೋನ ನೋಡಿದರೆ ಗೊತ್ತಿರುತ್ತೆ. ನನ್ನ ಮಗಂದು ಎಕ್ಸಿಬಿಷನ್ ಇರೋದ್ರಿಂದ ಪ್ರಾಜೆಕ್ಟ್ ವರ್ಕ್ ಅದು ಇದು ಸೆಂಡ್ ಮಾಡ್ತಾಯಿದ್ವಿ, ಅದೆಲ್ಲ ಕೊಟ್ಟು ಬಂದೆ. ಅದಾದಮೇಲೆ ತುಂಬ ಸತಿ ಫೋನ್ ಮಾಡೋದು, ಅಮ್ಮ ಅದು ತಂದ್ಕೊಡಿ ಪಕ್ಕದಲ್ಲೇ ಸ್ಕೂಲ್ ಇರೋದ್ರಿಂದ ಅದನ್ನೆಲ್ಲ ಓಡಾಡಿಕೊಂಡು ಸ್ವಲ್ಪ ಯಾಕೋ ಸ್ಟಮಕ್ ಕೂಡ ಪೇಯ್ನ್ ಆಗ್ತಾಯಿತ್ತು ನನಗೆ. ಸೊ ಅದಕ್ಕೆ ಏನೂ ಮಾಡೋಕ್ಕೆ ಮೂಡೇ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಸ್ವಲ್ಪ ಹ್ಯಾಂಡ್ ವಾಶ್ ಮಾಡುವಂಥ ಬಟ್ಟೆಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಆರಾಮಾಗಿ ಇದ್ಬಿಟ್ಟಿದ್ದೆ. ಏನು ಕೂಡ ಕೆಲಸ ಮಾಡಿರಲಿಲ್ಲ ಇವತ್ತು. ಮನೆ ಕಸ ಗುಡಿಸಿರಲಿಲ್ಲ. ಕಿಚನ್ ಮಾತ್ರ ಸ್ವಲ್ಪ ಪಾತ್ರೆಗಳು ಅದನ್ನು ಮಾತ್ರ ತೊಳೆದ್ಬಿಟ್ಟು ಹಾಗೆ ಇದ್ಬಿಟ್ಟೆ. ಹಸ್ಬೆಂಡ್ ಕೂಡ ಫೋನ್ ಮಾಡಿದ್ರು, ಅಂಗಡಿಗೆ ಹೋಗಬೇಕಿತ್ತು, ಹೊರಟ್ಬಿಟ್ಟೆ ಅಂತ ಹೇಳ್ಬೋದು. ಸೊ ಸಂಜೆ ಮನೆಗೆ ಬಂದಮೇಲೆ 4 o'clock ಮೇಲೆ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಯೂಶ್ವಲಾಗಿ ನಾನು ಶಾಪಿಂದ ಮನೆಗೆ ಬರೋ ಅಷ್ಟರಲ್ಲಿ 4 o'clock ಆಗಿದೆ. ಸೊ ಅದಾದಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟು ನೀಟಾಗಿ ಸೋಫಾ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಒಂದೊಂದೇ ರೂಮ್ಗಳನ್ನು ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಕ್ಲೀನಿಂಗ್, ಗುಡಿಸೋದು ಒರೆಸೋದೆಲ್ಲ ನನ್ನ ಕೆಲಸ. ಹಾಗೆ ಇಲ್ಲಿ ನಮ್ಮ ಸೋಫಾ ಏನಿದೆ ಹುಡ್ಡಲ್ಲಿ ಸ್ವಲ್ಪ ಕಾರ್ನರ್ಸ್ ಎಲ್ಲ ಏನಿದೆಯಲ್ಲ ಹುಡ್ಡಲ್ಲಿ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಒಂದು ಕ್ಲಾತ್ ತೊಗೊಂಡು ಒರೆಸ್ಕೊಬಿಡ್ತೀನಿ. ಧೂಳು ಪ್ರತಿದಿನ ನಾನು ತೇವ ಬಟ್ಟೆಲಿ ಇದನ್ನೆಲ್ಲ ಒರೆಸೋದಿಲ್ಲ. ನಾನು ತುಂಬ ರೇರ್, ವೀಕ್ಲಿ ಒನ್ಸ್ 15 days ಒನ್ಸ್ ಮಾತ್ರ ನೀರು ಹಾಕಿ ಒರೆಸ್ತೀನಿ. ತುಂಬ ನಾವು ನೀರು ಅಥವಾ ಏನು ಬರುತ್ತಲ್ಲ ಕ್ಲೀನರ್ಸ್, ಗ್ಲಾಸ್ ಕ್ಲೀನರ್ಸ್, ಅದನ್ನೆಲ್ಲ ತುಂಬ ಯೂಸ್ ಮಾಡಿದ್ರೆ ಆದಷ್ಟು ಶೈನಿಂಗ್ನ ಕಳ್ಕೊಂಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಅದನ್ನು ಬಳಸಲ್ಲ. ಯಾವಾಗಲೂ ತುಂಬ ಗಲೀಜಾಗಿದೆ ಅಂದಾಗ ಮಾತ್ರನೇ. ಹಾಗೆ ಇಲ್ಲಿ ಗಿಡ ಎಲ್ಲ ಆಯ್ತಲ್ಲ, ಅದರಲ್ಲಿ ಅಷ್ಟೇ ಎಲೆ ಏನಾದರೂ ಒಣಗಿದೆ ಅಂದ ತಕ್ಷಣ ತೆಗೆದುಬಿಡ್ತೀನಿ, ಇಲ್ಲಾಂದರೆ ಬೇರೆ ಎಲೆಗೂ ಸ್ಪ್ರೆಡ್ ಆಗಿ ಅದು ಹಾಳಾಗುತ್ತೆ ಅಂದ್ಬಿಟ್ಟು. ಸೊ ಹೀಗೆ TV ಸ್ಟ್ಯಾಂಡ್ ಹತ್ರ ಇರ್ಬೋದು, ಬುದ್ಧ ಇರ್ಬೋದು, ನಮ್ಮ ಮನೇಲಿ ಸ್ವಲ್ಪ ಈ ರೀತಿಯ ಐಟಮ್ಸ್ ಜಾಸ್ತಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಾನು ಹೋಮ್ ಚೂರ್ ಹಾಕ್ದಾಗೂ ಕೂಡ ತುಂಬ ಜನ ಕೇಳಿದ್ರಿ, ಹೇಗೆ ಮೇಂಟೈನ್ ಮಾಡ್ತೀರಾ ನೀವು, ಕೆಲಸವ್ರು ಬರ್ತಾರಾ ಏನು ಅಂದ್ಬಿಟ್ಟು. ಇಲ್ಲ, ಸೊ ನಾನು ಹೀಗೆ ಮೇಂಟೈನ್ ಮಾಡ್ತೀನಿ. ತೋರಿಸ್ತೀನಿ, ತುಂಬ ಡೆಪ್ತಾಗೆಲ್ಲ ನಾನು ಏನು ಮಾಡಿಲ್ಲ. ಜಸ್ಟ್ ನನ್ನ ಡೈಲಿ ರೂಟೀನ್ ಏನಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು. ಡೈಲಿ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಹೇಳ್ತೀವಿ, ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ. ಹಂಗಂದ್ಬಿಟ್ಟು ನಾನು ದಿನ ಈ ಥರ ಕಿಟಕಿ ಎಲ್ಲ ಒರೆಸ್ತೀನಿ ಅಂತ ಇಲ್ಲ. ವಾರಕ್ಕೆ ಒಂದ್ಸತಿ ಅಥವಾ 1-2-3 days ಒಂದ್ಸತಿ ಸ್ವಲ್ಪ ಟೈಮ್ ಜಾಸ್ತಿ ಇದೆ ಅಂತಂದಾಗ ನೋಡಿ, ಈ ರೀತಿ ಈವ್ನಿಂಗ್ ನಾನು ಏನಾದರೂ ಮನೆ ಒರೆಸ್ತೀನಿ ಅಂತಂದಾಗ ಇದನ್ನೆಲ್ಲ ನೀಟಾಗಿ ಒರೆಸ್ಕೋತೀನಿ. ಸೊ ಟೈಮ್ ಜಾಸ್ತಿ ಇರುತ್ತೆ. ಬೆಳಗ್ಗೆ ಈ ಫ್ರೈಡೇ ಟೈಮು, ಥರ್ಸ್ಡೇ ಇಂಥ ಟೈಮ್ಗಳಲ್ಲಿ ನನಗೆ ಟೈಮ್ ಆಗೋದಿಲ್ಲ, ಯಾಕಂದರೆ ಪೂಜೆ ಮಾಡೋದಿರುತ್ತೆ, ಸ್ವಲ್ಪ ಬೇಗ ಮಾಡೋ ಅಂಥದ್ದಿರುತ್ತೆ, ಹೊಟ್ಟೆ ಹಸಿತಾ ಇರುತ್ತೆ ಈ ರೀತಿ. ಸೊ ಅದಕ್ಕೋಸ್ಕರ ಈ ಕಿಟಕಿ ಹತ್ರ ಇದೆಲ್ಲ ಕೂಡ ನೀಟಾಗಿ ಮಾಡ್ಕೊತೀನಿ. ಹಾಲೆಲ್ಲ ಆದಮೇಲೆ ನೆಕ್ಸ್ಟು
ಹೋಗೋದು ನನ್ನ ಮಗನ ರೂಮ್ಗೆ. ಅವನ ರೂಮೇ ತುಂಬ ಮೆಸ್ಸಿ ಆಗೋದು ನಮ್ಮ ಮನೇಲಿ. ಇನ್ನು ಯಾವ ರೂಮಲ್ಲೂ ಅಷ್ಟು ಮೆಸ್ಸಿ ಇರಲ್ಲ. ಅವನ ರೂಮಲ್ಲೇ ಬಟ್ಟೆ ಬಿಚ್ಚಿದ್ನೆಲ್ಲ ಅಲ್ಲೇ ಹಾಕಿರ್ತಾನೆ, ಟವಲ್ಲು ಒಣಗಾಕಿರ್ತಾರೆ, ಒಂದೊಂದು ಸತಿ ಹಂಗೆ ಹಾಕ್ಬಿಟ್ಟಿರ್ತಾನೆ ಟೈಮ್ ಇಲ್ಲ ಅಂತಂದರೆ. ಹಾಗೆ ಚೇರ್ ಮೇಲೇ ಹಾಕು, ನೀನು ಆಚೆ ಎತ್ಕೊಂಡು ಹೋಗಿ ಹಾಕೋಕ್ಕಾಗಿಲ್ಲ ಅಂದರೂ ಅಂತ ಎಷ್ಟು ಹೇಳ್ತೀನಿ, ಆದರೂ ಒಂದೊಂದು ಟೈಮ್ ಅಲ್ಲಿ ಹಾಕ್ಬಿಡ್ತಾನೆ. ಬಿಚ್ಚಿರೋ ಬಟ್ಟೆಗಳನ್ನೆಲ್ಲ ಹಂಗೆ ಹಾಕ್ಬಿಡ್ತಾನೆ. ಹಾಗೆ ಕಬೋರ್ಡೆಲ್ಲ ಫುಲ್ ಮೆಸ್ಸಿ ಆಗಿದೆ, ಕಬೋರ್ಡ್ ಕೂಡ ಕ್ಲೀನ್ ಮಾಡಬೇಕು. ಸೊ ಹಾಗೆ ಬೆಡ್ಶೀಟು ಮಡ್ಸೋಕ್ಕೆ ಬರಲ್ಲ ಅವನಿಗೆ, ಅದಕ್ಕೋಸ್ಕರ ಹಂಗೆ ಬಿಡ್ತಾನೆ. ನನಗೆ ತುಂಬ ಸತಿ ಮಡಿಸ್ತಾನೆ, ನನಗೆ ಅದು ಸೆಟ್ ಆಗೋದಿಲ್ಲ. ಹೆಂಗಂದರೆ ಹಂಗೆ ಮಡ್ಚಿರ್ತಾನೆ, ಅದು ನೋಡೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು, ನೀನು ಮಡಿಸ್ಬೇಡ ಚಿನ್ನು, ನಾನೇ ಮಡಿಸ್ಕೋತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅವನಿಗೆ. ಸೊ ಬೆಡ್ಶೀಟ್ ಏನು ಮಡ್ಸೋದಿಲ್ಲ ಅವನು, ನಾನೇ ಮಡಿಸಿಡೋ. ಎಲ್ಲ ಏನೇನು ಬಿದ್ದಿದೆ ಏನು ಎಲ್ಲದನ್ನು ಎತ್ತಿಟ್ಕೊಳ್ತಾ, ಮಕ್ಕಳ ರೂಮ್ ಅಂದರೆ ಗೊತ್ತಲ್ಲ, ಎಲ್ಲ ಕೂಡ ಅಲ್ಲೇ ಮೆಸ್ಸಿ ಆಗಿರುತ್ತೆ. ಅಲ್ಲಿಗೂ ನಾನು ಅವ್ನ ಟಾಯ್ಸ್ ಎಲ್ಲ ಏನು ಕೂಡ ಇಲ್ಲಿಡಲ್ಲ, ಅದೆಲ್ಲ ಇನ್ನೊಂದು ಎಕ್ಸ್ಟ್ರಾ ರೂಮ್ ಇದೆ ಅಲ್ಲ, ಸೊ ಆ ರೂಮಲ್ಲಿ ಇಟ್ಬಿಡ್ತೀನಿ. ಸೊ ಬೆಡ್ಶೀಟ್ ಕೂಡ ಎಲ್ಲ ನೀಟಾಗಿ ಹಾಕ್ಕೊಬಿಡ್ತೀನಿ. ಈ ಥರ ಎಲಾಸ್ಟಿಕ್ ಇರುವಂಥ ಬೆಡ್ಶೀಟ್ಗಳನ್ನ ಇವ್ನ ರೂಮಲ್ಲಿ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಬೆಡ್ಶೀಟ್ ಆಗಿಲ್ಲ ಅಂದರೆ ಕಿತ್ತಾಕ್ತಾನೆ, ತುಂಬ ಓದಾಡ್ತಾನೆ ಅವನು. ದಿಮ್ಗಳಂತೂ ಎಷ್ಟಿರುತ್ತೆ ಗೊತ್ತಾ ಅವ್ನ ರೂಮಲ್ಲಿ. ಅವನಿಗೆ ಆ ಕಡೆ ಸೈಡ್ಗೆ ಈ ಕಡೆ ಸೈಡ್ಗೆ ತಲೆ ಮೇಲೆ ಒಂದು ಕಾಲ ಥರದ್ದು ಅಷ್ಟು ದಿಮ್ಗಳನ್ನ ಇಟ್ಕೊಂಡು ಮಲ್ಕೋತಾನೆ. ಸೊ ಹೀಗೆ ಬೆಡ್ಶೀಟೆಲ್ಲ ನಾನು ಒದ್ರೋದಿಲ್ಲ, ಡೈಲಿ ಎಲಾಸ್ಟಿಕ್ ಹಾಕಿದರೆ ಹಾಗೆ ಇರುತ್ತೆ. ಒಂದು ಬಟ್ಟೆ ತೊಗೊಂಡು ನೀಟಾಗಿ ಈ ರೀತಿ ಒದ್ರಕೊಬಿಡ್ತೀನಿ. ಸೊ ಕಸ ಗುಡಿಸೋಕ್ಕೂ ಮುಂಚೆ ಇದನ್ನೆಲ್ಲ ಮಾಡಿಕೊಂಡ್ರೆ ನೀಟಾಗಿ ಆಗುತ್ತೆ ಕಸ ಗುಡಿಸುವಂಥದ್ದು ಅಂತ ಅಷ್ಟೇ. ಸೊ ಈ ಸ್ಟಡಿ ಟೇಬಲ್ ಹತ್ರ ಇರ್ಬೋದು, ಹಾಗೆ ಇನ್ನೊಂದು ಬುಕ್ಸ್ ಎಲ್ಲ ಇಟ್ಕೋತಾನೆ ರ್ಯಾಕಲ್ಲಿ, ಎಲ್ಲ ಕೂಡ ಮೆಸ್ಸಿ ಆಗಿರುತ್ತೆ. ಸೊ ಮಕ್ಕಳಿಗೆ ಹೇಗೆ ಕಲಿಸ್ಬೇಕು ಅಂತಲೇ ಅರ್ಥ ಆಗಲ್ಲ ಒಂದೊಂದು ಸತಿ. ಎಷ್ಟು ಹೇಳ್ಕೊಡ್ತೀನಿ ಗೊತ್ತಾ, ಆದರೂ ಕೂಡ ಹಂಗೆ ಇಟ್ಟಿರ್ತಾನೆ. ಒಗೆಯೋ ಬಟ್ಟೆ ಎಲ್ಲ ನೀಟಾಗಿ ಒಂದು ಇದಕ್ಕೆ ಹಾಕಿಡ್ತಾ ಇದ್ದೀನಿ. ಬಿಚ್ಚಿದ ಬಟ್ಟೆಗಳನ್ನೂ ಅಷ್ಟೇ ಅದಕ್ಕೆ ಹಾಕು ಅಂತ ಹೇಳ್ತೀನಿ. ಮೂಡಿದ್ದಾಗ ಹಾಕ್ತಾನೆ, ಇಲ್ಲಾಂದರೆ ಹಂಗೆ ಹಾಕ್ಬಿಟ್ಟಿರ್ತಾನೆ ಹಾಗೆ. ಸೊ ಇಲ್ಲಿ ಬುಕ್ಸ್ ಎಲ್ಲ ಅಷ್ಟೇ ಎಲ್ಲ ಮೆಸ್ಸಿ ಆಗಿತ್ತು. ಬುಕ್ಸ್ ಎಲ್ಲ ನೀಟಾಗಿ ಜೋಡಿಸಿ, ಅವ್ನ ಬುಕ್ಸ್ ಬೇರೆ ಕಡೆ ಇಟ್ಟರೆ ಮತ್ತು ನನ್ನ ಬುಕ್ ಅಲ್ಲಿಟ್ರಿ ಇಲ್ಲಿಟ್ರಿ ಅಂತಾನೆ. ಅದಕ್ಕೆ ಅವ್ನ ಬುಕ್ಸ್ ಎಲ್ಲಿಟ್ಟಿದ್ದು ಅಲ್ಲೇ ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ. ಈ ಟೆಡಿ ಬೇರ್ ಅಂತೂ ಎಷ್ಟು ಹಾಳಾಗಿದೆ ಅಂದರೆ, ಎಲ್ಲ ಕಡೆಯಿಂದ ಆಚೆ ಬರ್ತಾಯಿದೆ ಅದರೊಳಗಡೆ ಇರೋ ಫರು. ಅದನ್ನು ಬಿಸಾಕದೆ ನನಗೆ ಬೇಕು ಅಮ್ಮ, ನನಗದು ಬೇಕು ನಂಗೆ ಬೇಕು ಅಂತ ಇಟ್ಕೊಂಡಿದ್ದಾನೆ. ಸೊ ಅವ್ನು ಖುಷಿ ಯಾಕೆ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಇರಲಿ ಬಿಡು ಹೋಗಲಿ, ನಿನ್ಗೆ ಏನು ಹಿಂಸೆ, ಅವ್ನ ರೂಮಲ್ಲಿ ತಾನೇ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಇಟ್ಟಿದ್ದೀನಿ. ಮ್ಯಾಟ್ಗಳು ಅಷ್ಟೇ, ನಾನು ಕಸ ಗುಡ್ಸೋಕ್ಕೂ ಮುಂಚೆ ಇದೆಲ್ಲ ಕ್ಲೀನ್ ಮಾಡುವಾಗ ಎಲ್ಲ ಮ್ಯಾಟ್ಗಳನ್ನ ಒದ್ರಿ ಮೇಲಕ್ಕೆ ಇಟ್ಕೊಬಿಡ್ತೀನಿ. ಆಮೇಲೆ ಕಸ ಗುಡಿಸೋವಾಗ ಈಸಿಯಾಗಿರುತ್ತೆ ಅಂತ. ಮ್ಯಾಟ್ಗಳ ಮೇಲೆ ತುಂಬ ಯೂಶ್ವಲಾಗಿ ಗಲೀಜಿರುತ್ತೆ ಅಲ್ವಾ. ಸೊ ಎಲ್ಲ ಒದ್ರಿ ಇಟ್ಬಿಟ್ರೆ ಕಸ ಗುಡಿಸೋವಾಗ, ಮನೆ ಒರೆಸೋವಾಗ ಎಲ್ಲ ಆದಮೇಲೆ ಆಮೇಲೆ ಎಲ್ಲ ಮ್ಯಾಟ್ಗಳನ್ನು ಹಾಕ್ತೀನಿ. ಹಾಗೆ ಸ್ಟಡಿ ಟೇಬಲ್ ಮೇಲೂ ನೀಟಾಗೆಲ್ಲ ಗುಡಿಸ್ಕೊಂಡ್ಬಿಡ್ತೀನಿ. ಶಾರ್ಪ್ನರ್ ಮಾಡಿದ್ದಕ್ಕೆಲ್ಲ ಹಾಕೋಕ್ಕೆ ಅಂತ ಕೆಳಗಡೆ ಡಸ್ಟ್ಬಿನ್ ಇಟ್ಟಿದ್ದೀನಿ, ಅಂದರೂ ಕೂಡ ಇರುತ್ತಲ್ವ. ಹಾಗೆ ಈ ಥರ ಶಿಂಕ್ ಹತ್ರ ಎಲ್ಲ ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಏನಿರುತ್ತಲ್ಲ ಅದನ್ನೆಲ್ಲ ಅಷ್ಟೇ ಈ ರೀತಿ ಒರೆಸ್ಕೊಬಿಡ್ತೀನಿ. ತೇವದ ಬಟ್ಟೆಲ್ಲೇ ಒರ್ಸೋಕ್ಕೆ ಆಗೋದಿಲ್ಲ, ಹುಡ್ಡು ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಡೈಲಿ ನಾನು ತೇವದ ಬಟ್ಟೆ ಯೂಸೇ ಮಾಡೋದಿಲ್ಲ. ಆದಷ್ಟು ಒಣಗಿರೋ ಅಂಥ ಬಟ್ಟೆಯಲ್ಲೇ ಒರೆಸ್ಕೋತೀನಿ. ಹಾಗೆ ನಮ್ಮ ರೂಮಲ್ಲೂ ಕೂಡ ಬಂದಿದ್ದೀನಿ. ಇಲ್ಲಿ ಹಸ್ಬೆಂಡ್ ಬೆಡ್ಶೀಟ್ ಮಾಡಿಸಿಟ್ರು ಬೆಳಿಗ್ಗೆ. ಸೊ ನಾನು ಏನೂ ಮಾಡಿರಲಿಲ್ಲ ಇವತ್ತು, ಹಾಗಾಗಿ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ. ಸೊ ಅದನ್ನೆಲ್ಲ ನೀಟಾಗಿ ನಮ್ಮ ರೂಮಲ್ಲಂತೂ ಎಷ್ಟೊಂದಿತ್ತು ಎತ್ತಿರೋ ಅಂಥದ್ದು, ಅದನ್ನೆಲ್ಲ ಎತ್ತಿಟ್ಕೊಂಡು ಈ ರೀತಿ ಸ್ಟೆಪ್ ಇದೆ ಅಲ್ಲೆಲ್ಲ ನೀಟಾಗಿ ಹೊಡಿಸಿ ಇಡ್ತೀನಿ. ನಮ್ಮ ಮನೆಗೆ ಸ್ವಲ್ಪ ಡಸ್ಟ್ ಜಾಸ್ತಿ ಬರುತ್ತೆ. ಏನೋ ಸ್ಕೂಲ್ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದು ಮುಗೀತು. ಸ್ಕೂಲ್ ಕನ್ಸ್ಟ್ರಕ್ಷನ್ ಎಲ್ಲ ಮುಗೀತು. ಬಟ್ ಇವಾಗ ಮತ್ತೆ ರೋಡೆಲ್ಲ ಕಿತ್ತೋಗಿದೆ. ಸೊ ಅದೇನಾಗ್ತಿದೆ, ರೋಡೆಲ್ಲ ಅಗ್ದಿದ್ರು, ಅದು ಈ ಬಿಸಿಲಿಗೆ ಏನಾಗ್ತಿದೆ, ಬಿಸಿ ಗಾಳಿ ಜಾಸ್ತಿ ಇದೆ ಅಲ್ವ ಇವಾಗ, ಎಲ್ಲ ಕೂಡ ಧೂಳು ಎದ್ದೇಳ್ತಾ ಇದೆ ಮೇಲಕ್ಕೆ. ಸ್ಯಾಂಡೇನೋ ಹಾಕಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ, ಅದು ಡಸ್ಟ್ ಬಂದುಬಿಡುತ್ತೆ ಮನೆಯೊಳಗೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾನೆ ಇರಬೇಕಿಲ್ಲ ಅಂದರೆ ತುಂಬ ಡಸ್ಟ್. ಯಾರಾದರೂ ಬಂದರೆ ಎಷ್ಟು ದಿವಸ ಆಯಿತು ಇವ್ರು ಧೂಳು ಉದ್ರಿ ಅಂತ ಹೇಳ್ಕೊಂಡ್ಕೋಬೇಕು, ಅಷ್ಟು ಧೂಳು ಬಂದುಬಿಡುತ್ತೆ. ಒಂದು ದಿವಸ ನಾವೇನಾದ್ರು ಧೂಳು ಒರೆಸಿಲ್ಲ ಅಂತಂದರೆ ಅಷ್ಟು ಡಸ್ಟ್ ಬರುತ್ತೆ. ಒಳಗಡೆ ಬರೋದಕ್ಕಿಂತ ಹೊರಗಡೆ ಜಾಸ್ತಿ ಬರುತ್ತೆ. ನಮ್ಮ ರೂಮಲ್ಲೂ ಕೂಡ ಬಟ್ಟೆ ಒಗೆಯೋ ಅಂಥದ್ದೆಲ್ಲ ಇತ್ತು. ಅದನ್ನೆಲ್ಲ ಒಂದು ಟಬ್ಗೆ ಹಾಕಿ ಮಿಷನ್ಗೆ ಹಾಕಿಲ್ಲ ಇವತ್ತು ಬಟ್ಟೆನೂ. ಸೊ ಹಾಗೆ ಡ್ರೆಸ್ಸಿಂಗ್ ಮಿರರ್ ಹತ್ರ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಎಲ್ಲ ಹಂಗೆ ಮೆಸ್ಸಿಯಾಗಿತ್ತು, ಮೊನ್ನೆ ಮದುವೆಗೆ ಅಂತ ರೆಡಿ ಆಗೋಕ್ಕೆಲ್ಲ ತೆಗೆದಿದ್ದೆ. ಸೊ ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ. ಸೊ ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನೀಟಾಗಿ ಎಲ್ಲದನ್ನೂ ಅದಕ್ಕೆ ಸಪ್ರೇಟ್ ಬಾಕ್ಸ್ಗಳನ್ನು ಇಟ್ಬಿಟ್ಟಿದ್ದೀನಿ. ಸೇಫ್ಟಿ ಪಿನ್ಸ್ಗೆ ಇರ್ಬೋದು, ಏನು ಹೇಳ್ತೀವಿ ಓಲೆ ಬಟನ್ಗಿರ್ಬೋದು, ಪ್ರತಿಯೊಂದಕ್ಕೂ ಅದ್ರದ್ದು ಬಾಕ್ಸ್ಗಳಲ್ಲಿ ಹಾಕಿಟ್ಬಿಟ್ರೆ ನೀಟಾಗಿರುತ್ತಲ್ಲ ಅನ್ನೋ ಥರ. ಸೊ ಅದನ್ನು ಕೂಡ ಎಲ್ಲ ನೀಟಾಗಿ ಬಟ್ಟೆಯಲ್ಲಿ ಹೊರಿಸ್ಕೊಂಡ್ಬಿಟ್ರೆ ನೀಟಾಗಿಬಿಡುತ್ತೆ. ಸೊ ಗ್ಲಾಸ್ ಮಿರರ್ಸ್ ಎಲ್ಲ ಏನು ಒರೆಸಿಲ್ಲ ಇವತ್ತು. ನೋಡೋಣ ಥರ್ಸ್ಡೇ ಇಲ್ಲ ಫ್ರೈಡೇ ಏನಾದರೂ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿದಾದಮೇಲೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತೀನಿ. ಸೊ ಬಟ್ಟೆ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ಅದು ಓಡುತ್ತೆ. ನನ್ನ ಕೆಲಸ ಎಲ್ಲ ಮುಗಿಸಲ್ಲಿ ಬಟ್ಟೆ ಕೂಡ ವಾಶ್ ಆಗುತ್ತೆ, ಆವಾಗ ತೊಗೊಂಡೋಗಿ ಒಣಗಾಕ್ಬೋದಲ್ವ ಅಂತ ಅಂದ್ಬಿಟ್ಟು
ಹೀಗೆ ಇನ್ನೊಂದು ರೂಮ್ ಏನು ಗಲೀಜಾಗಿರಲ್ಲ, ನೀಟಾಗೇ ಇರುತ್ತೆ, ಅದೇನು ಮೆಸ್ ಆಗಲ್ಲ, ಯಾರು ಮಲ್ಗಲ್ವಲ್ಲ, ನೀಟಾಗಿರುತ್ತೆ. ನಾನು ಯಾವಾಗಾದರೂ ವಾರಕ್ಕೆ ಒಂದ್ಸತಿ ಹಂಗೆ ಮಾತ್ರ ಡಸ್ಟ್ ಮಾಡ್ತೀನಿ. ಯಾರಾದರೂ ಬರ್ತಾರೆ ಅಂತಂದರೆ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಬೇರೆ ಬೆಡ್ಶೀಟ್ನ ಹಾಕೋತೀನಿ. ಏನು ಗಲೀಜಾಗಿಲ್ಲ. ನನ್ನ ಮಗನ ಬ್ಯಾಟು ಈ ಥರದ್ದನ್ನೆಲ್ಲ ಇಟ್ಟಿರ್ತಾನೆ ಅಷ್ಟೇ ಅಲ್ಲಿ. ಸೊ ಅದನ್ನು ಸ್ವಲ್ಪ ಮೆಸ್ಸಿ ಮಾಡ್ತಾ ಇರ್ತಾನೆ ಅವಾಗವಾಗ. ಅದನ್ನು ಮಾತ್ರ ಎತ್ತಿಟ್ಕೊಂಡು ಗುಡಿಸಿ ಒರ್ಸೋದು ಮಾತ್ರ ಡೈಲಿ ಗುಡಿಸಿ ಮನೆಯೆಲ್ಲ ನೀಟಾಗಿ ಯಾವಾಗ ಒರೆಸ್ತೀನಲ್ಲ ಅವಾಗೆಲ್ಲ ಮಾಡ್ಕೋತೀನಿ. ಸೊ ಬೆಡ್ಶೀಟ್ ಒದ್ರೋದು ಇದೆಲ್ಲ ದಿನ ಕೆಲಸಗಳಿರಲ್ಲ ಹಾಗೆ. ಸೊ ಬಟ್ಟೆಗಳೆಲ್ಲ ವಾಶಿಗೆ ಹಾಕ್ತಾಯಿದ್ದೀನಿ. ಡೈಲಿ ಬಟ್ಟೆ ವಾಶ್ ಮಾಡ್ಕೊಬಿಡ್ತೀನಿ ನಾನು. ನಮ್ಗೆ ಇನ್ನೊಂದೇನೆಂದರೆ ಬಟ್ಟೆ ಅವತ್ತಿಂದ ಅವತ್ತು ವಾಶ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಇಲ್ಲ ಹಂಗೆ ಇಟ್ವಿ ಅಂದರೆ ಅದು ಸ್ವಲ್ಪ ಹೆವಿ ಅನಿಸುತ್ತೆ. ಹ್ಯಾಂಡ್ ವಾಶ್ ಮಾಡೋದೆಲ್ಲ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಸ್ವಲ್ಪ. ಸೊ ಬರೀ ಮಿಷಿನ್ಗೆ ಹಾಕೋದು ಮಾತ್ರ ಹಾಗೆ ಇತ್ತು ಅಷ್ಟೇ. ರೂಮಲ್ಲೆಲ್ಲ ತೆಗೆದಿದ್ದೆಲ್ಲ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ಬಿಟ್ಟಿದ್ದೆ. ಸೊ ಈಗ ಇಲ್ಲಿ ಕಿಚನ್ನಿಗೆ ಬಂದಿದ್ದೀನಿ. ಡೈನಿಂಗ್ ಹಾಲ್ ಹತ್ರ ಇರ್ಬೋದು, ಪ್ರತಿಯೊಂದು ಅಷ್ಟೇ ನೀಟಾಗಿ ಒರೆಸಿ. ನಮ್ಮ ಮನೇಲಿ ಸ್ವಲ್ಪ ನೀವು ಹೋಮ್ ಚೂರು ನೋಡಿದರೆ ಗೊತ್ತಿರುತ್ತೆ ಎಷ್ಟೊಂದು ವರ್ಷ ಅಂಥದ್ದಿರುತ್ತೆ. ಅದನ್ನೆಲ್ಲ ಒರೆಸಿ ಈಗ ಕಿಚನ್ ಕ್ಲೀನಿಂಗ್ ಮಾಡ್ಕೋತಾ ಇದ್ದೀನಿ. ಕಿಚನ್ ಅಂದರೆ ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಬಾರ ತೊಳೆದಿದ್ದು, ಊಟ ಎಲ್ಲ ಮಾಡಿದ್ಮೇಲೆ ಏನೂ ಮಾಡಿರಲಿಲ್ಲ. ಇಲ್ಲಿ ಉಪ್ಪು ಬೆಲ್ಲ ಇದೆಲ್ಲ ತೊಗೊಂಡು ಬಂದಿದ್ದೆ ಆರ್ಗ್ಯಾನಿಕ್ದು. ಸೊ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಅದಾದಮೇಲೆ ನಾನು ಲಂಚ್ ಬ್ಯಾಗ್ ಏನು ತೊಗೊಂಡು ಹೋಗಿದ್ದೆ ಅಂಗಡಿಗೆ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು, ಮಗ ಇನ್ನೂ ಬಂದಿಲ್ಲ ಇವತ್ತು, ಅವನಿಗೆ ಪ್ರಾಜೆಕ್ಟ್ ಇರೋದ್ರಿಂದ ಏನೋ ಲೇಟ್ ಆಗುತ್ತೆ ಅಂತ ಹೇಳಿದಂತೆ. ಅವರಪ್ಪನ ಫೋನ್ ಮಾಡಿದಂತೆ, ಸ್ವಲ್ಪ ಲೇಟ್ ಆಗುತ್ತೆ ಮ್ಯಾಮ್, ಏನೋ ಪಾಯಿಂಟ್ಸ್ ಕೊಡ್ತಾರೆ ಅಂತ ಹೇಳಿದಾನಂತೆ. ಸೊ ಸರಿ ಅಂದ್ಬಿಟ್ಟು ಅವ್ನು ಬರೋಷ್ಟರಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಅಷ್ಟೊತ್ತಿಗೆ ಕೆಲಸ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇಲ್ಲಿ ಮಿಕ್ಸಿಗೆ ಇದು ಮಾಡಿದೆ, ಏನಪ್ಪ ಬಾರ್ಲಿದು ಗಂಜಿ ಮಾಡೋಣ ಅಂತ. ಸ್ವಲ್ಪ ಯಾಕೋ ಹೀಟ್ ಆದಂಗೆ ಆಗಿಬಿಟ್ಟಿದೆ ನನಗೆ. ಸೊ ಸರ್ಜರಿ ಆಗಿರೋದ್ರೆಲ್ಲ ಸ್ವಲ್ಪ ಒಂಥರ ನೋವಾಗ್ತಿತ್ತು. ಅಮ್ಮನ ಕೇಳಿದೆ ಹಿಂಗೆ ಆಗ್ತಿದೆಮ್ಮ ಅಂತ, ಹೀಟ್ ಆಗಿರುತ್ತೆ ಅಂತಂದರು. ಸೊ ಅದಕ್ಕೆ ಮೆಂತ್ಯ ಎಲ್ಲ ತಿಂದೆ, ಬಿ ಕಾಂಪ್ಲೆಕ್ಸ್ ಮಾತ್ರೆ ತರಿಸ್ಕೊಂಡು ಕುಡಿದೆ, ಎಲ್ಲ ಮಾಡಿದ್ದೀನಿ. ನೋಡಬೇಕು ವಾಸಿ ಆಗುತ್ತಾ ಅಂತ. ಬಾರ್ಲಿದು ಪೌಡ್ರ್ ಮಾಡಿದ್ದೆ ಆಗಲೇ, ಅದನ್ನು ಎಲ್ಲ ಎತ್ತಿಟ್ಟು. ಇಲ್ಲಿ ಏನಾಗಿದೆ, ನೆನ್ನೆ ಪೇಂಟ್ ಮಾಡಿಬಿಟ್ಟು ವಾಶ್ ಮಾಡಿದ್ದೆ, ಬ್ರಷ್ನ ಪೇಂಟ್ ಮಾಡಿದಾದಮೇಲೆ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಈ ಮಾರ್ಬಲ್ ಏನಾಗಿದೆ, ಆ ಪೇಂಟ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ, ಪಿಂಕ್ ಕಲರ್ ಆಗ್ಬಿಟ್ಟಿದೆ ಅಷ್ಟು. ಸ್ಟೀಲ್ ನಾರು ತೊಗೊಂಡು ಉಜ್ಜಿದೆ, ಏನು ಉಜ್ಜಿದ್ರು ಕೂಡ ಅದು ಹೋಗಲೇ ಇಲ್ಲ ಗೊತ್ತಾ. ನನಗೆ ಏನಾಗಿರ್ಬೋದು ಇದು, ಯಾಕೆ ಹಿಂಗೆ ಆಗ್ಬಿಟ್ಟಿದೆ ಕಲರ್ ಅಂತ ಯೋಚನೆ ಮಾಡಿ ಸಾಕಾಯಿತು. ಆಮೇಲೆ ನೋಡಿದ್ರೆ ಬ್ರಷ್ ಇತ್ತಲ್ಲಿ, ಬ್ರಷ್ನ ತೊಳೆದು ಎತ್ತಿಟ್ಟೆ. ನನಗೆ ಅವಾಗ ನೆನ್ಪು ಬರಲಿಲ್ಲ. ಆಮೇಲೆ ಫ್ಲ್ಯಾಶ್ ಆಯ್ತು ನನಗೆ, ಇದಾಗಿರೋದು ಕತೆ ಅಂತ. ಏನು ಮಾಡೋದು, ಮಾರ್ಬಲ್ಲೇ ಒಂದು ಸ್ವಲ್ಪ ಅಷ್ಟು ಜಾಗದಲ್ಲಿ ಪಿಂಕ್ ಕಲರ್ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ, ಅದೇನು ಹೋಗಲ್ಲ ಅಂತ ಅನ್ಕೋತೀನಿ. ನೋಡೋಣ, ಟ್ರೈ ಮಾಡ್ತೀನಿ ಉಜ್ಜಿ ಹೋಗೋಕ್ಕಾಗತ್ತಾ ಏನು ಅಂತ. ಸೊ ಹೀಗೆ ಹೈಲ್ಯಾಂಡ್ ಮೇಲೆ ಕೂಡ ಆದಷ್ಟು ನಮ್ಮ ಮನೇಲಿ ಮೆಸ್ಸಿ ಆಗೋದಂದರೆ ಹೈಲ್ಯಾಂಡು ಸಿಕ್ಕಾಬಟ್ಟೆ ಮೆಸ್ಸಿ ಆಗುತ್ತೆ. ತಂದಿದ್ದ ಐಟಮ್ ತಕ್ಕಂತ ತೊಗೊಂಡೋಗಿ ಅಲ್ಲಿಡ್ತೀವಿ. ಎಲ್ಲ ಮನೇಲಿ ಡೈನಿಂಗ್ ಟೇಬಲ್ ಆಗುತ್ತೆ ಅಂತ ಹೇಳ್ತಾರೆ ಅಮ್ಮನ ಮನೇಲೆಲ್ಲ. ನಮ್ಮ ಡೈನಿಂಗ್ ಟೇಬಲ್ ತೊಗೋತೀವಿ, ಏನಕ್ಕೆ ತೊಗೋತೀವಿ ಅದ್ರ ಮೇಲೆ ಅಂಗಡಿ ಇಡೋಕ್ಕ ಅಂತ. ನಮ್ಮ ಮನೆ ಡೈನಿಂಗ್ ಟೇಬಲ್ ಇಲ್ಲ ಅಲ್ಲ, ತೊಗೊಂಡೋಗಿ ಹೈಲ್ಯಾಂಡ್ ಮೇಲೆ ಇಡೋದು ಹಾಗೆ. ಸೊ ಈಗ ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಎಲ್ಲದನ್ನು ಕೂಡ ನೀಟಾಗಿ ತೊಳೆದ್ಬಿಟ್ಟು ಇಟ್ಬಿಡೋಣ. ಸ್ಟವೆಲ್ಲ ಏನೂ ತೊಳೆದಿರಲಿಲ್ಲ. ಸೊ ಅದಕ್ಕೆಲ್ಲ ತೊಳೆದ್ಬಿಟ್ಟು ಆಮೇಲೆ ಮನೆ ಒರೆಸ್ಕೊಳ್ಳೋವಂಥದ್ದು, ಗುಡಿಸಿ ಒರೆಸೋದು, ಇದೆಲ್ಲ ನೀರೆಲ್ಲ ಬೀಳುತ್ತಲ್ವಾ ಅಂತ ಅಂದ್ಬಿಟ್ಟು. ನನಗೆ ಒರೆಸ್ಬೇಕು ಅಂದ್ಬಿಟ್ಟು ಬರೀ ಹಂಗೆ ಗುಡಿಸಿ ಒರೆಸ್ಬಿಟ್ರೆ ಸಮಾಧಾನ ಆಗೋದಿಲ್ಲ. ಎಲ್ಲದನ್ನೂ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಗುಡಿಸಿ ಒರೆಸಿದ್ರೆ ಮನೆ ಕೂಡ ನೀಟಾಗಿರುತ್ತೆ ಅನ್ನೋದೊಂಥರ. ಸೊ ಹಾಗಾಗಿ ಎಲ್ಲದನ್ನೂ ಕೂಡ ಮಾಡ್ಕೋತಾ ಇದ್ದೀನಿ. ಎಷ್ಟು ಜನಕ್ಕೆ ಮನೆ ಕೆಲಸ ಬೋರ್ ಅನಿಸುತ್ತೆ ಹೇಳಿ. ತುಂಬ ಜನ ನನಗೂ ಹೇಳ್ತಾರೆ, ಬೋರ್ ಆಗಲ್ವಾ ನಿಮ್ಗೆ ಮಾಡಿದ ಕೆಲಸನೇ ಮಾಡಿಕೊಂಡು ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಬೋರ್ ಆಗುತ್ತೆ. ನಾವು ಕೂಡ ಮನುಷ್ಯರಲ್ಲ, ಬೋರ್ ಆಗೇ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಒಬ್ಬಳೇ ಇದ್ದವಾಗ ನಾನು ಸಾಂಗ್ಸನ್ನು ಹಾಕ್ಬಿಡ್ತೀನಿ, ಅಥವಾ ಯಾವುದನ್ನು ಫಿಲಮ್ಗಳನ್ನು ಹಾಕ್ಬಿಡ್ತೀನಿ ಟಿ ವಿಯಲ್ಲಿ, ಇಲ್ಲ ಫೋನಲ್ಲೇ ಯಾವ್ದಾದ್ರು ವಿಡಿಯೋಸ್ ವ್ಲಾಗ್ಸನ್ನು ನಂಗೆ ವ್ಲಾಗ್ಸ್ ನೋಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದನ್ನ ವ್ಲಾಗ್ಗಳನ್ನು ಹಾಕ್ಕೊಂಡು ಇಟ್ಬಿಡ್ತೀನಿ. ಇಟ್ಕೊಂಡು ಪಾತ್ರೆ ತೊಳೆಯೋದು, ಇಲ್ಲ ಟಿ ವಿ ಎಲ್ಲ ಆನ್ ಮಾಡಿಬಿಟ್ಟು ಮನೆ ಗುಡಿಸೋದು ಒರೆಸೋದು ಹಿಂಗೆ ಮಾಡ್ಕೋತೀನಿ. ಒಬ್ಬಳೇ ಇದ್ದವಾಗ ನನಗೆ ಹಂಗೆ ಅಂತೂ ಮಾಡೋಕ್ಕಾಗಲ್ಲ ಕೆಲಸ. ನನಗೆ ಮಾತಾಡ್ತಾ ಇರಬೇಕು, ಇಲ್ಲ ಯಾರಾದರೂ ಮಾತಾಡೋದನ್ನ ಕೇಳಿಸ್ಕೊತಾ ಇರಬೇಕು, ಹಂಗೆ ನನ್ನ ಕ್ಯಾಟಗರಿ, ಆ ಥರ ಕ್ಯಾಟಗರಿ ನಂದು. ಸೊ ಅದಕ್ಕೆ ಎಲ್ಲದನ್ನು ಕೂಡ ಏನಾದರೂ ಕೇಳಿಕೊಂಡು ಮಾಡ್ಕೊಂಡು ಹಾಕ್ತೀನಿ. ಇವಾಗ ಕೂಡ ಸಾಂಗ್ ಪ್ಲೇ ಆಗ್ತಾ ಇದೆ, ಸಾಂಗ್ಸ್ ಹಾಕ್ಬಿಟ್ಬಿಟ್ಟಿದ್ದೀನಿ, ಸಾಂಗ್ಸ್ ಬರ್ತಾ ಇದೆ. ಸೊ ಹಾಗೆ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಮಗ ಬರಲೇ ಇಲ್ಲ, 5:30 ಆಯಿತು. ಹಸ್ಬೆಂಡ್ ಕಾಲ್ ಮಾಡಿದೆ, ಬಂದಿಲ್ಲ ಇನ್ನೂ ಅಂತ ಹೇಳಿದಾನೆ, ಲೇಟ್ ಆಗುತ್ತೆ ಅಂತ, ಬರ್ತಾನೆ ಬಿಡು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ತುಂಬ ಏನು ಪಾತ್ರೆಗಳಿರಲಿಲ್ಲ, ಸ್ವಲ್ಪನೇ ಇತ್ತು. ಸೊ ಅದನ್ನೇ ಎಲ್ಲ ತೊಳ್ಕೊಂಬಿಟ್ಟು ಶಿಂಕೆಲ್ಲ ನೀಟಾಗಿ ತೊಳೆದ್ಬಿಟ್ರೆ ನೀಟಾಗಿರುತ್ತೆ ಕಿಚನನ್ನು. ಆ್ಯಕ್ಚುಲಿ ಅಡುಗೆ ಆಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಮತ್ತು ಏನು ಪಾತ್ರೆ ಎಕ್ಸ್ಟ್ರಾ ಬಿದ್ದಿರುತ್ತಲ್ಲ ಅದನ್ನೆಲ್ಲ ತೊಳೆದು ಶಾಪ್ಗೆ ಹೋಗ್ತೀನಿ. ಬಟ್ ಇವತ್ತು ಏನೂ ಮಾಡೋಕ್ಕಾಗಿಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ಸ್ಟವ್ ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು ನೀವು.
ಸ್ಟವ್ಗೂ ಅಷ್ಟೇ ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತೀನಿ ಸ್ವಲ್ಪ ಹೊತ್ತು. ನಾನು ಯೂಶ್ವಲಾಗಿ ನೆಂದ್ಕೊಂಡ್ಮೇಲೆ ಆಮೇಲೆ ತುಳಿತಾ ಇದ್ದೆ. ಇವತ್ತು ಹಂಗೆ ಮಾಡೋಕ್ಕೆ ಹೋಗಿಲ್ಲ. ಹಂಗೆ ಒಂದೇ ಸರಿ ಡೈರೆಕ್ಟಾಗಿ ಸ್ಕ್ರ್ಯಾಚ್ ಪ್ಲೇಟ್ ತೊಗೊಂಡು ಉಜ್ಜಿಬಿಟ್ಟು ಡೈಲಿ ನನಗೆ ನಾರು ತೊಗೊಂಡು ಉಜ್ಜಿ ತೊಳೆದ್ರೇ ಸಮಾಧಾನ. ಯಾಕೆಂದರೆ ತುಂಬ ಸ್ಟವ್ ಕುಕ್ಕರ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಎಗ್ರುತ್ತೆ ಸ್ಟವ್ ಮೇಲೆಲ್ಲ. ಕುಕ್ಕರಲ್ಲಿ ಮಾಡಿಲ್ಲ ಅಡುಗೆ ಅಂದರೆ ಕ್ಲೀನಾಗಿರುತ್ತೆ ಸ್ಟವ್. ಕುಕ್ಕರಲ್ಲಿ ಮಾಡಿದ್ವಿ ಅಂದರೆ ಸ್ಟವೆಲ್ಲ ಗಲೀಜಾಗಿರುತ್ತೆ. ನಾನು ಮಾಡೋ ಅಡುಗೆ ಹಾಗೆ. ಕೆಲವೊಬ್ರದ್ದು ನೋಡ್ತೀನಿ ನಾನು ಸ್ಟವ್ಗಳು ತುಂಬ ಗಲೀಜಾಗ್ಬಿಟ್ಟಿರುತ್ತೆ. ಹೆಂಗೆ ಮಾಡ್ತಾರೆ ಇವ್ರು ಇದ್ರ ಮೇಲೆ ಅಡುಗೆ ಅಂತ ಅನಿಸ್ತಾ ನನಗೆ. ಹಾಗೆ ಮಾಡ್ತಾ ಇರ್ತಾರೆ. ಬಟ್ ಡೈಲಿ ಆದಷ್ಟು ಏನೇ ಕ್ಲೀನ್ ಮಾಡಿ ಅಂದರೆ ಸ್ಟವ್ನ ಕ್ಲೀನ್ ಮಾಡಬೇಕು. ಅಡುಗೆ ಮಾಡುವಂಥ ಜಾಗ ಅದು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು, ವೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಸ್ಟವ್ನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸ್ಟವೆಲ್ಲ ಕ್ಲೀನ್ ಮಾಡಿ ಕಿಚನ್ ಎಲ್ಲ ನೀಟಾಗಿ ಸ್ಲ್ಯಾಬ್ ಎಲ್ಲ ಒರೆಸಿ ಕ್ಲೀನ್ ಮಾಡಿದೆ. ನಾನು ಫುಲ್ ಡೀಟೇಲಾಗಿ ಮಾಡಿಲ್ಲ ಅದು ವೀಡಿಯೋ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಕಸ ಗುಡಿಸೋಣ ಅಂತ ಬಂದಿದ್ದೀನಿ. ನೆಕ್ಸ್ಟ್ ಕೆಲಸ ಸೋಫಾ ಕೆಳಗೆಲ್ಲ ನೀಟಾಗಿ ಗುಡಿಸಿ ನೀಟಾಗಿ ಮಾಡ್ಕೋಬೇಕು ನನಗೆ. ಅದು ಮತ್ತು ಸೋಫಾ ಕೆಳಗೆಲ್ಲ ಬಿಟ್ಬಿಟ್ರೆ ಅದೊಂಥರ ಸಮಾಧಾನ ಆಗೋಲ್ಲ. ಡೈಲಿ ನನ್ನ ಸೋಫಾ ಎಲ್ಲ ಎಳೆದು ಎಲ್ಲ ಒರೆಸಲ್ಲ. ಯಾವಾಗೋ ಒಂದ್ಸತಿ 15 ಡೇಸ್ಗೆ ಒಂದ್ಸತಿ ಆ ರೀತಿ ಅಷ್ಟೇ. ಏನೂ ಇರಲ್ತಿಲ್ಲ ಹಿಂದೆ, ಏಕೆಂದರೆ ಕೆಳಗೆ ಪೊರ್ಕೆ ಹಾಕಿ ಗುಡಿಸಿ ಒರೆಸಿ ಮಾಡ್ಕೋತೀನಿ ಡೈಲಿ. ಸೊ ಡೈಲಿ ಒರೆಸೋದಿಲ್ಲ ನಾನು. ಒಂದೊಂದು ಸತಿ ಸ್ಕಿಪ್ ಮಾಡ್ತೀನಿ, ದಿನ ಬಿಟ್ಟು ದಿನ ಒರೆಸ್ತೀನಿ. ಕಸ ಮಾತ್ರ ಡೈಲಿ ಗುಡಿಸ್ತೀನಿ. ಡೈಲಿ ಮನೆ ಒರೆಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸತಿ ಒರೆಸಲ್ಲ ನಾನು. ಕಸ ಗುಡಿಸೋವಾಗ ಡೈಲಿ ನೀಟಾಗಿ ಒಳಗೆ ಹಾಕಿ ಒರೆಸ್ಕೋತೀನಿ. ತುಂಬ ನನಗೆ ಏನಾದರೂ ಆಗ್ತಾಯಿಲ್ಲ ಅಂದರೆ ನಾನು ಡೈಲಿ ಒರೆಸೋಕ್ಕೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ತುಂಬ ಏನು ಹೇಳ್ತೀವಿ, ಆರಾಮಾಗಿ ಕೆಲಸ ಮಾಡ್ಕೋಬೇಕು. ಹೆವಿಯಾಗಿ ಕೆಲಸ ಮಾಡ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗೆ ಸೊ ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಬಿಟ್ಟು ಇಡೀ ಮನೆ ಕಸ ಗುಡಿಸೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ ಒಂದು 30 to 40 ಮಿನಿಟ್ಸ್ ಆದರೂ ಬೇಕು ನಮ್ಮ ಮನೆಯಲ್ಲಿ ಗುಡಿಸಿ ಒರ್ಸೋಕ್ಕೆ. ನನಗೆ ಬರೀ ಕಸ ಗುಡಿಸಿ ಒರ್ಸೋಕ್ಕೆ 1 ಅವರ್ ಇಲ್ಲ 1 hour 20 ಮಿನಿಟ್ಸನ್ನು ನನಗೆ ಬೇಕೇ ಬೇಕು. ಅಷ್ಟಿರುತ್ತೆ ನಮ್ಮ ಮನೇಲಿ ನೀಟಾಗಿ ಗುಡಿಸಿ. ನೋಡಿ ಎಷ್ಟಿದೆ ಡಸ್ಟ್ ಅಂತ ಅಂದ್ಬಿಟ್ಟು. ಡಸ್ಟ್ ತುಂಬ ಬರುತ್ತೆ. ಅದರಲ್ಲಿ ಮಗಂದು ಬೇರೆ ಪ್ರಾಜೆಕ್ಟ್ ಇತ್ತಲ್ಲ, ಅದರದ್ದೆಲ್ಲ ಸ್ವಲ್ಪ ಇಟ್ಟಿದ್ದೆ ನಾನು ಥಿಂಗ್ಸ್ ಏನಕ್ಕನ ಯೂಸ್ ಆಗುತ್ತೇನೋ ಅಂತ. ಸೊ ಅದು ಯಾವುದು ಯೂಸ್ ಆಗೋಲ್ಲ ಅಂತಂದಮೇಲೆ ಇವತ್ತೆಲ್ಲ ಬಿಸಾಕ್ತಾ ಇರೋವಂಥದ್ದು. ಸೊ ಒರೆಸ್ಕೋತಾ ಇದ್ದೀನಿ ಇವಾಗ. ಆ ಕಡೆ ಮೂಲೆಯಲ್ಲಿ ಕಸ ಗುಡಿಸಿ ತೋರಿಸ್ದೆ, ಈ ಕಡೆ ಮೂಲೆಯಲ್ಲಿ ಒರೆಸೋದನ್ನು ತೋರಿಸ್ತಾ ಇದ್ದೀನಿ. 3 BHK ಅಲ್ವಾ, 3 ರೂಮ್ಗಳನ್ನು ಒರೆಸಿ ಕಿಚನು, ಡೈನಿಂಗ್ ಹಾಲು, ಪೂಜಾ ರೂಮ್ ಹತ್ರ ಎಲ್ಲದನ್ನು ಕೂಡ ಒರೆಸೋಷ್ಟ್ರಲ್ಲಿ ನಿಜ ಅಷ್ಟು ಟೈಮ್ ಬೇಕಾಗುತ್ತೆ. ನನಗೆ ಕೈಯಲ್ಲಿ ಒರೆಸಿದ್ರೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಮಾಪ್ಗಿಂತ. ಬಟ್ ನಾನು ಕೈಯಲ್ಲಿ ಒರ್ಸೋಕ್ಕಾಗೋದಿಲ್ಲ. ಯಾವಾಗಾದರೂ ಒಂದ್ಸರಿ ಮಂತ್ಲಿ ಒನ್ಸ್ ಆದರೂ ಕೈಯಲ್ಲಿ ಒರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇತ್ತೀಚೆಗೆ ಕಲ್ತಿದ್ದೀನಿ. ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ, ಒಂದು ಸತಿ ನಾನು ಕೈಯಲ್ಲಿ ಒರೆಸು, ವಾರಕ್ಕೆ ಒಂದು ಸತಿ ಚೆನ್ನಾಗಿರುತ್ತೆ ಮನೆ ಅಂತ. ಬಟ್ ನಾನು ಕೈಯಲ್ಲಿ ಒರೆಸ್ಬೇಕಂದ್ರೆ ಮನೆ ಒರೆಸೋಕ್ಕೆ 1 hour ಬೇಕಾಗುತ್ತೆ. ಕೈಯಲ್ಲಿ ಒರೆಸೋವಾಗ ಏನು ಮಾಡ್ತೀವಿ ಅಂದರೆ ಡೀಪಾಗಿ ಸ್ಲೈಡರ್ ಇರೋ ಟೈಲ್ಸ್ ಎಲ್ಲ ಒರೆಸೋದು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ತೀವಲ್ಲ, ಟೈಮ್ ಜಾಸ್ತಿ ತೊಗೊಳುತ್ತೆ. ಟೈಮ್ ಇರೋದಿಲ್ಲ. ಮನೆಯಲ್ಲೇ ಇದ್ದರೆ ಮಾಡ್ಕೋಬೋದು. ನನಗೂ ಶಾಪ್ಗೆಲ್ಲ ಹೋಗೋದಿರುತ್ತಲ್ಲ, ಹಾಗಾಗಿ. ಸೊ ಮನೆಯೆಲ್ಲ ಒರೆಸಿದಾದ್ಮೇಲೆ ಆಚೆ ಕಾಂಪೌಂಡ್ ಕೂಡ ಒರೆಸ್ಕೋತಾ ನೋಡ್ಬೋದು. ನನ್ನ ಮಗ ಇವಾಗ ಬರ್ತಾನೆ ಕಾಂಪೌಂಡ್ ಒರೆಸೋ ಟೈಮ್ಗೆ. ಭಯ ಬಿದ್ದರು, ಅದನ್ನು ಮಾತ್ರ ಹೇಳಿಲ್ಲ. ನಮ್ಮ ಮನೇಲಿ ಹೇಗೆ ಅಂತಂದರೆ ಆಚೆ ಡೈಲಿ ಒರೆಸ್ತೀನೋ ಒಳಗಡೆ ಒರೆಸ್ತೀನೋ ಇಲ್ವೋ ಡೈಲಿ, ಆಚೆ ಮಾತ್ರ ಡೈಲಿ ಒರೆಸಲೇಬೇಕು. ಇಲ್ಲ ನೋಡ್ಬೋದು ಡಸ್ಟಿಂಗ್ ಕಾಣಿಸ್ತದೆ ಅಂತ. ನಿನ್ನೆ ಒರೆಸಿರೋದಲ್ಲ, ಬೆಳಗ್ಗೆ ಒರೆಸಿದ್ರೆ ಇಷ್ಟೊಂದು ಡಸ್ಟ್ ಇರ್ತಾ ಇರಲಿಲ್ಲ. ನಾನು ಬೆಳಗ್ಗೆ ಒರೆಸ್ತಿಲ್ವಲ್ಲ, ಇವಾಗ ಒರೆಸ್ತಾ ಇದ್ದೀನಿ. ಸೊ ಅದಕ್ಕೆ ಇಷ್ಟೊಂದು ಡಸ್ಟ್ ಕಾಣಿಸ್ತದೆ. ರೋಡ್ ಸೈಡಲ್ಲಿ ಮನೆ ಕಟ್ಟಿದ್ದೀವಿ ಅಂದರೆ ಇದೆಲ್ಲ ಕಾಮನ್ ಎಲ್ರಿಗೂ. ಅದು ಹೈವೇಲಿದೆ, ರೋಡ್ ಸ್ವಲ್ಪ ಕಿತ್ತಾಕಿದ್ದಾರೆ. ಸೊ ಹೀಗಾಗಿ ಹಿಂಗೆ ಆಗ್ತದೆ. ನೋಡೋಣ ಯಾವಾಗ ಸರಿ ಹೋಗುತ್ತಾ ಎಲ್ಲದನ್ನು. ಅಲ್ಲಿ ತನಕ ಕ್ಲೀನ್ ಮಾಡ್ತಾನೇ ಇರೋಣ. ಸೊ ಕೆಲಸವನ್ನು ಇಟ್ಕೋಬೋದಲ್ಲ ಅಂತ ತುಂಬ ಜನ ಕೇಳ್ಬೋದು. ಬಟ್ ನನಗೆ ಟೈಮಿಂಗ್ ಸಜೆಸ್ಟ್ ಆಗೋದಿಲ್ಲ. ಮತ್ತು ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಭಯ. ಯಾರಂದರೆ ಅವ್ರನ್ನೆಲ್ಲ ಮನೆಗೆ ಬಿಟ್ಕೊಂಡ್ರೆ ಒಬ್ಬಳೇ ಬೇರೆ ಇರ್ತೀನಲ್ಲ ನಾನು. ಇಲ್ಲ ಅಕ್ಕಪಕ್ಕ ಏನಾದರೂ ಆದರೂ ಯಾರಿಗೂ ಗೊತ್ತಾಗಲ್ಲ. ಯಾಕೆ ಬೇಕು ಸುಮ್ಮನೆ ರಿಸ್ಕ್, ನಾನೇ ಮಾಡಿಕೊಡ್ತೀನಿ ಅಂತಾರೆ. ಹೀಗೆ ನನಗೂ ಕೂಡ ನಾವೇ ಮಾಡ್ಕೊಳ್ಳೋ ಕೆಲಸ ಬೆಸ್ಟ್ ಅಂತ ಅಂದ್ಕೋತೀನಿ. ಅದಕ್ಕೋಸ್ಕರ ಮಗ ಕೂಡ ಬಂದ, ಅವ್ನ ಪ್ರಾಜೆಕ್ಟ್ ಎಲ್ಲ ಮಾಡಿಕೊಟ್ಟಿದ್ವಲ್ಲ, ಏನು ಹೇಳಿದ್ರು ಏನು ಅಂತೆಲ್ಲ ಅವನು ಕೂಡ ಕೇಳ್ತಾ ಇದ್ದೆ. ಸೊ ಇಷ್ಟೇ. ಇವತ್ತು ತುಂಬ ಏನು ನಾನು ಹೆವಿಯಾಗಿ ತೋರಿಸ್ತಾ ಇಲ್ಲ. ಇಲ್ಲೆಲ್ಲ ಮಾಪ್ ಮಾಡಿ ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ, ಹೊಸ್ಲೆಲ್ಲ ಒರೆಸ್ಬಿಟ್ಟೆ ನೀಟಾಗಿ. ಹೊಸ್ಲಿಗೆಲ್ಲ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡೋದು ಇವತ್ತಿನ ಕೆಲಸ. ತುಂಬ ಜನ ಕೇಳ್ತಾರೆ, ಹೆಂಗೆ ಮಾಡ್ಕೋತೀರಾ ಕ್ಲೀನು ಹೇಳಿ ಅಂತ. ಈ ರೀತಿ ಮಾಡ್ಕೋತೀನಿ. ಮತ್ತು ಸ್ಟೆಪ್ಸ್ ಎಲ್ಲ ವೀಕ್ಲಿ 2 times ಮಾಪ್ ಮಾಡ್ಕೋತೀನಿ. ವಾರಕ್ಕೆ 1 ಸತಿ ನೀರು ಹಾಕಿ ತೊಳಿತೀನಿ. ನಾವೆಷ್ಟೇ ಮಾಪ್ ಮಾಡಿದ್ರು ಆಚೆ ಏನು ಹೇಳ್ತೀವಲ್ಲ, ಬಾಲ್ಕನಿ ಇರ್ಬೋದು, ಸ್ಟೆಪ್ಸ್ ಹತ್ರ ಎಲ್ಲ ಕೂಡ ನೀರು ಹಾಕಿ ತೊಳೆದ್ರೆ ತುಂಬ ನೀಟಾಗಿರುತ್ತೆ. ಸೊ ವೀಕ್ಲಿ 1 ಅಷ್ಟೇ ತೊಳಿತೀನಿ. ಟೆರೆಸ್ಸು ಅಷ್ಟೇ. ಇದೆಲ್ಲ ಅಷ್ಟೇ. ನಂಗೆ ಟೆರೆಸ್ಸು ಎಲ್ಲ ಡೈಲಿ ತೊಳೆಯೋಷ್ಟೆಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ. ಮನೆಯಲ್ಲೇ ಇದ್ದರೆ ಮಾಡ್ಬೋದು, ನಾನು ಮನೇಲಿರಲ್ವಲ್ಲ ಅದಕ್ಕೆ. ಸೊ ಬಾತ್ರೂಮ್ಸ್ ಎಲ್ಲ ಅಷ್ಟೇ ವಾರಕ್ಕೆ 1 ಸತಿ ನಾನು ತೊಳ್ಕೊತೀನಿ. ಎಲ್ಲ ಬಾತ್ರೂಮ್ಸು ಒಂದೇ ಸರಿ ತೊಳೆಯಲ್ಲ. ಹಬ್ಬಗಳ ಟೈಮಲ್ಲಿ ಮಾತ್ರ ಎಲ್ಲದನ್ನೂ ಇಟ್ಕೋತೀನಿ.
ವಾರದಲ್ಲಿ ಒಂದೊಂದು ದಿವಸ ಒಂದೊಂದು ಬಾತ್ರೂಮ್ನ ಇಟ್ಕೊಬಿಡ್ತೀನಿ. 4 ವಾಶ್ರೂಮ್ ಇದೆ ನಮ್ಮ ಮನೇಲಿ. ಸೊ ಎಲ್ಲದನ್ನು ಕೂಡ ಒಂದೊಂದು ದಿವಸ ಒಂದೊಂದನ್ನ ಇಟ್ಕೊಂಡು ವಾಶ್ರೂಮ್ಸ್ನ ಕ್ಲೀನ್ ಮಾಡ್ಕೋತೀನಿ. ಸೊ ಡೈಲಿ ರೊಟೀನಲ್ಲಿ ಇದೆಲ್ಲ ಇರುತ್ತೆ. ಆಚೆ ವಿಂಡೋಸ್ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಯಾವಾಗಲೂ ಮಾಡಲ್ಲ ನಾನು. ಏನಾದರೂ ತಿಂಗಳಿಗೆ ಒಂದ್ಸತಿ ಇಲ್ಲ ಹಬ್ಬಗಳ ಟೈಮಲ್ಲಿ ಈ ರೀತಿ ಮಾತ್ರ ನಾನು ರೆಗ್ಯುಲರಾಗಿ ಮಾಡ್ಕೊಳ್ಳುವಂಥದ್ದು. ಸೊ ಇಷ್ಟು ನನ್ನ ಕ್ಲೀನಿಂಗ್ ರೊಟೀನು. ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.